ದೇಶದಲ್ಲಿ 1929ರಿಂದ ಅಂದ್ರೆ ಸ್ವತಂತ್ರಕ್ಕಿಂತ ಪೂರ್ವದಲ್ಲಿಯೂ ಸಹ ನಮ್ಮ ದೇಶದಲ್ಲಿ ಬಾಲ್ಯ ನಿಷೇಧ ಕಾಯ್ದೆ ಜಾರಿಯಲ್ಲಿತ್ತು. ಇವತ್ತಿಗೆ ನಾವು ಶತಮಾನೋತ್ಸವಕ್ಕೆ ಸಮೀಪಿಸ್ತಾ ಇದ್ದೀವಿ. ಆದರೂ ಸಹ ದೇಶದಲ್ಲಿ ಸ್ವತಃ ನಮ್ಮ ಕೇಂದ್ರ ಸಚಿವೆಯಾದಂತ ಅನ್ನಪೂರ್ಣ ದೇವಿ ಅವರು ಸಹ ಹೇಳಿದ್ರು, ವರ್ಷದಲ್ಲಿ 2 ಲಕ್ಷ ಬಾಲ್ಯಗಳು ನಡೀತಾ ಇದ್ದಾವೆ. ಮತ್ತೆ ಭಾರತ ಮುಕ್ತ ಬಾಲ್ಯ ಒಂದು ಸಮಿತಿಯ ಅನುಸಾರ 1 ನಿಮಿಷಕ್ಕೆ 5 ವಿವಾಹಗಳು ನಡೀತಾ ಇದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ. ಅದ್ರ ಜೊತೆಗೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯವೂ ಸಹ ಸತತವಾಗಿ 2ನೇ ಸ್ಥಾನನೇ ಕಾಯ್ಕೊಂಡು ಬರ್ತಾ ಇದೆ. ಇದಕ್ಕೆಲ್ಲ ಕಾರಣರು ಯಾರಂದ್ರೆ ಸಾರ್ವಜನಿಕರು ಇದ್ದಾರೆ. ಜೊತೆಯಾಗಿ ಗ್ರಾಮ ಮಟ್ಟದಲ್ಲಿ ಹಿಡಿದು ರಾಜ್ಯ ಮಟ್ಟದವರೆಗೆ ಇರ್ತಕ್ಕಂಥ 59,000ಕ್ಕೂ ಹೆಚ್ಚು ಬಾಲ್ಯ ನಿಷೇಧ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಇಲ್ಲಿ ಗಮನಕ್ಕೆ ಬಂದಂತ ಪ್ರಕರಣಗಳು, ಬೆಳಕಿಗೆ ಬಂದಂತ ಪ್ರಕರಣಗಳ ಸಂಖ್ಯೆ ಗಮನಿಸಿದಾಗ, ಅವಲೋಕಿಸಿದಾಗ ಆ ಪ್ರಕರಣಗಳಲ್ಲಿ 243 ಪ್ರಕರಣಗಳಲ್ಲಿ ಇನ್ನೂ FIR ಕೂಡ ಮಾಡಿಲ್ಲ. ಅಂದ್ರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ ಅಂತ ಹೇಳ್ಬಹುದು. ಹೀಗಾಗಿ ಈ ಒಂದು ಅನಿಷ್ಟ ಪದ್ಧತಿ, ಸಾಮಾಜಿಕವಾದಂತ ಅನಿಷ್ಟ ಪಿಡುಗು ನಾವು ಬೇರು ಸಮೇತ ಕಿತ್ತಾಕ್ಬೇಕಾದ್ರೆ ಇದಕ್ಕೆ ಪ್ರತಿಯೊಬ್ಬರು ಸಂಬಂಧಪಟ್ಟಂತ ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಲ್ಲಿ ಮಾತ್ರ ಇದು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಿಸಬೇಕು. ಬಾಕಿ ಉಳಿದಂತ ಪ್ರಕರಣಗಳನ್ನು ಕೂಡಲೇ FIR ಮಾಡಬೇಕು. ಅದೇ ರೀತಿಯಾಗಿ ಮತ್ತೆ ಈ ತರದ ಒಂದು ಘಟನೆ ಮರುಕಳಿಸದ ಹಾಗೆ ತಳಮಟ್ಟದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಮಹಿಳೆ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಗಳು ನಿಯಮಿತ ಕಾಲದಲ್ಲಿ ಸಭೆ ಮಾಡಬೇಕು. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಸಹಿತ ಬಾಲ್ಯ ನಿಷೇಧ ಮತ್ತು ನಿಯಂತ್ರಣ ಸಮಿತಿಯವರು ಕಾಲಕ್ಕೆ ಸಭೆ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚರಿಸತಕ್ಕಂಥ ಕೆಲಸ ಮಾಡಿದಲ್ಲಿ ಮಾತ್ರ ಈ ಬಾಲ್ಯ ನಿಷೇಧ ಕಾಯ್ದೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆ. ಆ ದಿಶೆಯಲ್ಲಿ ಪ್ರತಿಯೊಬ್ಬರು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಕೈ ಜೋಡಿಸಿದ್ದೆ ಆದಲ್ಲಿ ಈ ಒಂದು ಅನಿಷ್ಟವಾದಂತ ಬಾಲ್ಯ ನಿಷೇಧ ಪದ್ಧತಿ ನಾವು ನಿಯಂತ್ರಣ ಮಾಡಲಿಕ್ಕೆ ಮತ್ತು ಮುಕ್ತ ಮಾಡಲಿಕ್ಕೆ ಸಾಧ್ಯ ಇದೆ. ಅದರಿಂದ ಅನೇಕ ದುಷ್ಪರಿಣಾಮಗಳು ಸಮಾಜದಲ್ಲಿ ನೀವೆಲ್ಲ ಎದುರಿಸ್ತಕ್ಕಂಥ ಪ್ರಸಂಗಗಳು ಬೆಳಕಿಗೆ ಬರ್ತಾ ಇದಾವೆ. ಹೀಗಾಗಿ ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವು ಈ ವಿಷಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಕ್ಕಳ ನಿರ್ದೇಶನಾಲಯ ನಿರ್ದೇಶಕರಿಗೆ ಪತ್ರ ವ್ಯವಹಾರ ಮಾಡುವ ಮೂಲಕ ವರದಿ ಕೇಳ್ತೀವಿ. ಯಾವ ಕಾರಣಕ್ಕಾಗಿ ಒಂದು ಪ್ರಕರಣಗಳು ದಾಖಲಿಸಬೇಕು. ಮತ್ತೆ ತಡೆ ಹಿಡಿದಂತ ಬಾಲ್ಯಗಳು ಮತ್ತೆ ಫಾಲೋ ಅಪ್ ಮಾಡ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಸಂಬಂಧಪಟ್ಟಂತ ನಿರ್ದೇಶಕರಿಗೆ ಪತ್ರ ವ್ಯವಹಾರ ಮಾಡ್ಲಿಕ್ಕೆ ಆಯೋಗ ನಿರ್ಧಾರ ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶಶಿಧರ್ ಕೋಸಂಬೆ, ಸದಸ್ಯರು, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಬೆಂಗಳೂರು.